ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವಾಗ ಟೈಮ್ 10:30 ಆಗಿದೆ. ನನ್ನ ಮಗಳಿಗೆ ತಿಂಡಿ ಎಲ್ಲ ತಿನ್ನಿಸಿ ನಾನು ತಿಂದು ಇವಾಗ ಹೊರಗಡೆ ಹೋಗ್ಬೇಕಂತ ಅನ್ಕೊಂಡಿದ್ದೇನೆ. ಅಂದ್ರೆ ಮಳೆಗಾಲದಲ್ಲಿ ನಮ್ಮ ಕಡೆ ಒಂದು ಸೊಪ್ಪು ಆಗತ್ತೆ, ಅದು ಹೆಸರು ನನಗೆ ಅಷ್ಟೊಂದು ಕರೆಕ್ಟ್ ಗೊತ್ತಿಲ್ಲ, ಬಟ್ ನನ್ನ ಫ್ರೆಂಡಿಗೆ ಗೊತ್ತಿದೆ. ಸೊ ನಾವು ಒಟ್ಟಿಗೆ ಇವಾಗ ಆ ಒಂದು ಸೊಪ್ಪನ್ನು ತಗೊಂಡ್ಬರ್ಲಿಕ್ಕೆ ಹೋಗ್ತಾ ಇದ್ದೇನೆ. ತುಂಬಾನೇ ವರ್ಷ ಆಯ್ತು ಅದು ತಿನ್ನದೆ. ತುಂಬಾ ಸಣ್ಣ ಇದ್ದಾಗ, ಚಿಕ್ಕವಳಿದ್ದಾಗ ತಿಂತಾ ಇದ್ದೆ. ಸೊ ಇವಳೆ ನನ್ನ ಫ್ರೆಂಡ್. ಸೊ ಇವಳೊಟ್ಟಿಗೆ ಹೋಗಿ ಆ ಒಂದು ಸೊಪ್ಪು ಯಾವ್ದಂತ ನಿಮ್ಗೆ ನಾನು ತೋರಿಸ್ತೇನೆ. ಪಾರ್ಟ್ನರ್ ಯಾರು ಗೊತ್ತುಂಟಾ? ಪಾರ್ಟ್ನರ್ ಯಾರು ಗೊತ್ತು? ಮಾಮಾರೈತಿ ನನ್ನ ಪಾರ್ಟ್ನರ್ ಇವತ್ತು. ಶಿಲ್ಪಾ, ಈಗ ನಾವ್ ಎಲ್ಲಿಗೆ ಹೋಗುದು? ಸೊಪ್ಪು ತರ್ಲಿ. ಎಂತ ಕಾಡಲ್ಲಿರುವ ಸೊಪ್ಪು ತರ್ಲಿಕ್ಕೆ ಹೋಗುದು? ಅದ್ರ ಹೆಸರು ಗೊತ್ತಿಲ್ಲ, ಒಳಗೆ ಗೊತ್ತುಂಟ ಹೇಳ? ಬೋಂಜೆಲ್ ಪತ್ವೆ. ಬೋಂಜೆಲ್ ಪತ್ವೆ ಅಂತೆ. ಆಕ್ಚುಲಿ ಇದು ಯಾವಾಗ ತಿಂತ ಇದ್ರಿ ಗೊತ್ತುಂಟ? ನಾವು ಶಾಲೆಗೆ ಹೋಗೋ ಟೈಮಲ್ಲಿ ತಿಂತಾ ಇದ್ವಿ. ಅವಾಗ ಈ ಅಮ್ಮ ಕೆಲ್ಸಕ್ಕೆ ಹೋಗುವಾಗ ನಮ್ಮ ಹತ್ರ ಹೇಳ್ತಾ ಇದ್ರು, ಸ್ಕೂಲಿಂದ ಬರುವಾಗ ತಂದಿಡಿ, ನಾವಾಗ ಸ್ಕೂಲ್ ಬಿಟ್ಟು ತರ್ಲಿಕ್ಕೆ ಹೋಗುದು. ಅವಾಗ ಅಲ್ಲೆಲ್ಲ ಆಗ್ತಾ ಇತ್ತು, ಬಟ್ ಇವಾಗ ಆಗುದಿಲ್ಲ. ಈಗ ಖಾಲಿ ಅಲ್ಲಿ ತನಕ ಹೋಗ್ಬೇಕು. ನಾನ್ ಲಾಸ್ಟ್ ಟೈಮ್ ಯಾರು ತಗೊಂಬಂದಿದ್ರು ಹಾಗೆ ಆಸೆ ಇತ್ತು ನೋಡುವ ಅಂತ. ಅಲ್ಲಿ ಹೋದ್ಮೇಲೆ ತೋರಿಸ್ತೇನೆ. ನಿಮ್ಮ ಕಡೆ ಎಂತ ಹೇಳ್ತಾರೆ ಗೊತ್ತಿಲ್ಲ, ಅದಕ್ಕೆ ಚೀಲ ಇಟ್ಕೊಂಡು ಬಂದಿದ್ದೇವೆ. ನಿಮ್ಮ ಕಡೆ ಎಂತ ಹೇಳ್ತಾರೆ ಗೊತ್ತಿಲ್ಲ, ಬಟ್ ನಮ್ ಕಡೆ ಎಂತ ಹೇಳುದ ಶಿಲ್ಪ? ಬೋಂಜೆಲ್ ಪತ್ವೆ. ಬೋಂಜೆಲ್ ಪತ್ವೆ ನೋಡುವ, ತೋರಿಸ್ತೇನೆ. ನಾವು ಅವಾಗಿಂದ ಹುಡುಕ್ತಾ ಇದ್ದೇವೆ ಆಯ್ತಾ. ನಾವಿಲ್ಲಿ ಫಸ್ಟ್ ಬರುದು ಅಂದ್ರೆ ಅವಾಗಿಂದ ಹುಡುಕ್ತಾ ಇದ್ದೇವೆ. ಎಲ್ಲಿ ಅಂತ ಗೊತ್ತಿಲ್ಲ, ಹುಡುಕ್ತಾ ಇದ್ದೇವೆ. ಅವಾಗಿಂದ ಸಿಕ್ಕಿದಾ? ಮಲ್ಲ ಮರ ಅಂತ ಹೇಳಿದ್ವಲ್ಲ, ಇದೆ ಒಂದು ಸಾಗು ಮರದಿ. ಯಾವ್ದು ಬರಡ ಬರಿದ್ ಬಾ ಬಾ. ಇದೇನಂತವ, ಪಜಿರೆಲ್ಲ ಉಂಟು. ಪಜಿರೆಲ್ಲ ಕಡೆ ಸಹ ಉಂಟು. ಯಾವ್ದು ಅಲ್ಲಿ ಇರ್ಲಿಲ್ಲ, ಇಲ್ಲೇ ಇರ್ಬೇಕಾಗಾದ್ರೆ. ಇಲ್ಲಿ ಎಂತ ಸಿಗ್ತದೆ? ಇಲ್ಲಿ ಒಂದು ಕಾಳೆ ಹುಲ್ಲು ಉಂಟಲ್ಲ, ಇಲ್ಲೇ ಇದ್ರಲ್ಲೇ ಉಂಟು. ಬಾ ನಾ ಉಂದದಿ ಅದಲ್ಲ ಉಂದತ್ತು ಬೋಳ ಪನ್ಪೆ ಯಾನ್ ತೂತೇವೆ. ನಾ ನೋಡಿದೆ ಅಂತ ಹೋಗು. ಇವಳೊಂದು ಮಾಸ್ಟರ್ ಅಂತೇಳಿ ಇವಳನ್ನು ಕರ್ಕೊಂಡ್ ಬಂದದ್ದು. ಇವಳ ಕರ್ಮ ಇವಳದ್ದು. ಎಂತ ಕರ್ಮ ಮರದಿ. ಇದು ಉಂಟ ಇದು ಈಗ ಇದೆ. ಇದೆ. ಹೌದಾ? ಹಂಗಾದ್ರೆ ತೆಗಿ. ಇದೇ ಸೊಪ್ಪು, ಕಾಡಿನಲ್ಲಿ ಸಿಗುವ ಸೊಪ್ಪು ಇದೆ. ಎಲ್ಲ ಅಮ್ಮನವ್ರು ಕೊಯ್ಕೊಂಡು ಹೋಗಿದ್ದಾರೆ ಮಾರದಿ. ಅಲ್ಲ, ತುಂಬಾ ಜನ ಕೊಯ್ಕೊಂಡು ಹೋಗಿದಾರಂತ. ಇದು ಮಳೆಗಾಲದಲ್ಲಿ ಮಾತ್ರ ಆಗುದು, ಗೊತ್ತಾಯ್ತಾ? ಫೈನಲಿ ಸಿಗ್ತಾ ಇತ್ತ. ಇದು ಎಂತ ಸೊಪ್ಪು ಶಿಲ್ಪ? ಬೋಂಜೆಲ್ ಸೊಪ್ಪು. ಬೋಂಜಲ್ ಸೊಪ್ಪು ಅಂತೆ. ನಿಮ್ಮ ಕಡೆ ಎಂತ ಹೇಳ್ತಾರೆ ಗೊತ್ತಿಲ್ಲ. ನೋಡಿ, ಕರೆಕ್ಟ್ ನೋಡಿ. ಅದು ಪಕ್ಕಕ್ಕೆ ಕಾಣಿಸುದಿಲ್ಲ, ಕರೆಕ್ಟ್ ಆಗಿ ಕಾಣ್ತದಾ? ನಿಮ್ಮ ಕಡೆ ಎಂತ ಹೇಳ್ತಾರೆ ಹೇಳಿ ಅಂತ ಹೆಸರು. ನಮ್ಮ ಕಡೆ ಒಂದು ಕರಾವಳಿ ಸೈಡ್ ಅಲ್ಲಿ, ಅಂದ್ರೆ ನಮ್ಮ ಉಡುಪಿ ಸೈಡ್ ಅಲ್ಲಿ ಬೋಂಜಲ್ ಸೊಪ್ಪು ಅಂತ ಹೇಳ್ತಾರೆ. ನಿಮ್ ಕಡೆ ಎಂತ ಹೇಳ್ತಾರೆ ಗೊತ್ತಿಲ್ಲ, ತೋರಿಸ್ತೀನಿ. ಎಂತ ಬಿಸಿಲುಂಟು ಗೊತ್ತುಂಟಾ? ಮಳೆ ದೋಸ ಬಿಸಿಲು ಮಾರೈತಿ. ತುಂಬಾ ಬಿಸಿಲು ಉಂಟು. ನಂಗೆ ಭಯ ಅಂತಲ್ಲ, ಎಲ್ಲದ ಹಾವಿರ್ತದೆ ಗದ್ದೆಯಲ್ಲಿ. ಎಂತದ ಅಲ್ಲ, ಇಲ್ಲಿ ಗೊತ್ತೇ ಆಗುದಿಲ್ಲ ಮಾರದಿ. ಕಾಣ್ತದ? ನೀನ್ ಸರಿ ಅಬ್ಸರ್ವ್ ಮಾಡು, ಕಾಣ್ತದೆ. ಅಬ್ಬಾ, ಎಲ್ಲುಂಟು ಇದ್ರ ಸೊಪ್ಪು? ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಆದ್ರೂ ಗೊತ್ತಾಗ್ತದೆ. ಅಲ್ಲಿ ಹೋಗೋ ಬಾ. ಇಲ್ಲಿ ಗೊತ್ತಾಗುದಿಲ್ಲ, ಇಲ್ಲಿ ಸೊಪ್ಪೆ ಕಾಣುದಿಲ್ಲ. ಅದು ಈ ಹುಲ್ಲಿನ ಮಧ್ಯದಲ್ಲಿ ಆ ಸೊಪ್ಪು. ಇದು ಉಂಟಲ್ಲ, ತೋರ್ಸೋ. ಇಲ್ಲಿ ಉಂಟಲ್ಲ, ಇದು ಎಂತದ? ಎಲ್ಲಿ ಇದು ಇದೇ ಬೋಲಂಜಿ. ಇದು ಕರೆಕ್ಟ್ ಕಾಣ್ತದ ನೋಡಿ. ಎಂತ ಬೋಲಂಜಿರಾ? ಬೋಲಂಜಲ್ ಪತ್ತೆ ಆಯ್ತಾ? ಇದು ಕರೆಕ್ಟ್ ನೋಡಿ. ಇದು ಟೇಸ್ಟ್ ಹೇಗೆ ಗೊತ್ತುಂಟಾ? ಸೇಮ್ ಹರಳು ಸೊಪ್ಪು ಅಲ್ಲ, ಟೇಸ್ಟ್ ಸೇಮ್ ನಮ್ಮ ಕೆಂಪು ಹರಳು ಸೊಪ್ಪಲ್ಲ ಉಂಟಲ್ಲ, ಸೇಮ್ ಅದೇ ಟೇಸ್ಟ್. ಅವಾಗ ತಿಂದದ್ದು, ತುಂಬಾ ಟೈಮ್ ಆಯ್ತು. 8ನೇ ಕ್ಲಾಸ್ ಇರುವಾಗ ತಿಂತಾ ಇದ್ದದ್ದು. ಈಗ ಎಂತ ಅಂತ ಗೊತ್ತಿಲ್ಲ, ಆಸೆ ಆಯ್ತು. ಯಾರೋ ಪಕ್ಕದ ಮನೆ ತಗೊಂಡ್ ಅದಕ್ಕೆ ನಾವು ತಗೊಂಡ್ ಬರ್ಲಿಕ್ಕೆ ಬಂದದ್ದು. ಹೇಳಿದ್ರು ಅಲ್ಲಿ ಉಂಟು ಹೋಗಿ ಅಂತ ಹೇಳಿದ್ರ. ಅದಕ್ಕೆ ನಾನು ಇವಳು ಬಂದಿದ್ದು. ನಮ್ಗೆ ಎಲ್ಲಿ ಅಂತ ಗೊತ್ತಿಲ್ಲ, ಆದ್ರೂ ಫೋನ್ ಮಾಡ್ಕೊಂಡು ಅಲ್ಲಿ ಇಲ್ಲಿಗೆ ಬಂದಿದ್ದೇವೆ. ಮತ್ತೆ ಇನ್ನೊಂದು ಯಾವ್ದದು ಸೊಪ್ಪು?
ತ್ವಜಂಕ್ ಅದು ಕೊಡು, ಕಿತ್ತು ಕೊಡಂತೆ. ಎಲ್ಲಿ ಉಂಟು ಅದು? ಇನ್ನೊಂದು ತೋರಿಸ್ತೇನೆ ಅದಕ್ಕೆ. ಅದು ಸಹ ತಿಂತಾರೆ. ಓ ಅಲ್ಲಿಯಾ, ಓ ಅಲ್ಲಿ ಅದೇ. ಇದು ತ್ವಜಂಕ್ ಹೇಳ್ತಾರೆ, ಇದು ನಮ್ಮ ಕಡೆ ತ್ವಜಂಕ್ ಹೇಳುದಲ್ಲ. ತ್ವಜಂಕ್ ನಿಮ್ಮ ಕಡೆ ಎಂತ ಹೇಳ್ತಾರೆ ಅಂತ ನಂಗೆ ಕಮೆಂಟ್ ಮಾಡಿ ಆಯ್ತಾ. ನಂಗೆ ಸಹ ಕ್ಯೂರಿಯಾಸಿಟಿ ಉಂಟು ಎಂತ ಹೇಳ್ತಾರೆ ನಿಮ್ಮ ಕಡೆ ಅಂತೆ. ನಮ್ಮ ಕಡೆ ಎಲ್ಲ ತ್ವಜಂಕ್ ಮತ್ತೆ ಬೋಂಜಲ್ ಸೊಪ್ಪು ಹೇಳ್ತಾರೆ. ನಿಮ್ ಕಡೆ ಎಂತ ಹೇಳ್ತಾರೆ ಬಟ್ ನಾನು ಇದು ತಗೊಂಡ್ ಹೋಗುದಿಲ್ಲ, ದವಳು ತಗೊಂಡ್ ಹೋಗ್ತಾಳೆ. ನಂಗೆ ಬೋಂಜಲ್ ಸೊಪ್ಪು ಮಾತ್ರ ಬೇಕಾಗಿದ್ದೀಗ. ಎಂತ ಬಿಸಿಲು ಮಾರೈತಿ. ಮಳೆ ಬಂದು ಹೋದ್ರು ಸಹ ಬಿಸಿಲು ಉಂಟು ತುಂಬಾ. ನಾನು ಒಟ್ಟು ತೆಗಿತಾ ಇದ್ದೇನೆ. ಯಬ್ಬಾ ಸಾಕಾಯ್ತಾಯ್ತಾ, ಇಷ್ಟು ಸಿಕ್ಕಿತು. ಕಾಲು ಹಾಕ್ಲಿಕ್ಕೆ ಭಯ ಆಗ್ತದೆ ನಮ್ಗೆ, ಎಲ್ಲಿ ಹಾವು ಬರ್ತದೆ ಅಂತ ಹೇಳಿ. ತೋರಿಸ್ತೇನೆ ಪ್ಲೇಸ್, ತೋರಿಸ್ತೇನೆ ಹೇಗೆ ಉಂಟಂತ. ಇದು ಹೀಗೆ ಉಂಟು, ಇದ್ರ ನಡುವಲ್ಲಿ ಉಂಟಾಯ್ತಾ. ಕಾಲು ಹಾಕಿ ತೆಗಿಲಿಕ್ಕೆ ಭಯ ಆಗ್ತದೆ, ಎಲ್ಲಿ ಎಂತಾರ ಇರ್ತದ ಅಂತ ಹೇಳಿ. ಆದ್ರೂ ಇಷ್ಟು ತೆಗ್ದ್ವಿ ನಾವು. ತೋರ್ಸ ಶಿಲ್ಪ, ಇಷ್ಟ ಆಯ್ತಲ್ಲ. ಬಾ ಅಂದ್ರೆ ನೀನು ಬಿಡಿಸಿ ಎಲ್ಲ ತೆಗಿಬೇಕಾದ್ರೆ ಏನಿರೋದಿಲ್ಲ. ಮುಂಚೆ ಇಲ್ಲೆಲ್ಲ ನಾವು ಆಡ್ಲಿಕ್ಕೆ ಬರುದು, ನಾನು, ಇವಳು, ಅಕ್ಕ, ತಮ್ಮ, ಮತ್ತೆ ನಮ್ಮ ಸ್ಕೂಲ್ ಮೇಟ್ಸ್ ಹುಡುಗರೆಲ್ಲ ಇರ್ತಾರಲ್ಲ, ನಾವೆಲ್ಲ ಇಲ್ಲಿಗೆ ಆಡ್ಕೊಂಡು ಬರುದು. ಈಗೆಲ್ಲ ತುಂಬಾ ಮನೆ ಆಯ್ತು, ಮತ್ತೆ ಬರುದಿಲ್ಲಲ್ಲ ಈ ಸೈಡ್, ಹಾಗೆ ಗೊತ್ತಾಗುದಿಲ್ಲ. ಇಲ್ಲೇ ಬಿದ್ದುಕೊಂಡಿದ್ದೇವೆ ನಾವು ಒಂದು ಟೈಮಲ್ಲಿ. ಎಷ್ಟು ಬಿಸಿಲುಂಟು ಗೊತ್ತು, ಕಾಣ್ತದಲ್ಲ ಇಲ್ಲಿ ನೋಡಿ. ಇಲ್ಲಿ ಅಷ್ಟು ಬಿಸಿಲು ಇಲ್ಲ, ಎದುರುಗಡೆ ಮರ ಎಲ್ಲ ಉಂಟು, ನೆರಳು ಉಂಟು ನೋಡಿ. ಇಲ್ಲಿ ಭಯಂಕರ ಬಿಸಿ ಉಂಟು. ಇವಾಗ ಸ್ವಲ್ಪ ಮೋಡ ಆಯ್ತು, ಮಳೆ ಬಂದ್ರೆ ಮತ್ತೆ ಗೋಯಿಂದ ಮೊಬೈಲ್ ಎಲ್ಲ. ಅದು ಒಳ್ಳೇದಾಗ್ತದೆ ಆಯ್ತಾ, ಒಳ್ಳೆ ಟೈಮ್ ಪಾಸ್ ಅಲ್ಲ ಶಿಲ್ಪ. ಈ ಮನೆಯಲ್ಲಿ ಕುತ್ಕೊಂಡು ಏನೇನು ತಲೆಗೆ ಹೋಗ್ತದೆ, ಮತ್ತೆ ಬೇಜಾರಾಗ್ತಿರ್ತದೆ. ಆ ಮಕ್ಕಳನ್ನ ನೋಡ್ಕೊಂಡು ಕುತ್ಕೊಳ್ಳೋಕ್ಕಿಂತ ಈ ಹೊರಗಡೆ ಬಂದು ಎಕ್ಕುದೇ ಒಳ್ಳೇದು. ನೋಡಿ ತೋರ್ಸೋಡಿ ಅವ್ರಿಗೆ. ಇದು ಆಯ್ತಾ ಕರೆಕ್ಟ್ ನೋಡಿ, ಇದು ಬೋಂಜಲ್ ಸೊಪ್ಪು ಹೇಳ್ತಾರೆ ಇದಕ್ಕೆ. ಅದು ಇದು ಇದ್ರ ಕಾಂಡ ಕೆಂಪು ಇರ್ತದೆ. ನೋಡಿ ಸ್ವಲ್ಪ ಸ್ವಲ್ಪ ಅದ್ರದ್ದು ಮೇಲ್ಗಡೆ ನೋಡಿ ಕಾಣ್ತದ, ಅದು ಸ್ವಲ್ಪ ಕೆಂಪು ಇರ್ತದೆ. ಇದು ಮುಂಚೆ ಎಲ್ಲ ನಮ್ಮ ಮನೆ ಹತ್ರ ಎಲ್ಲ ಆಗ್ತಾ ಇತ್ತು, ಬಟ್ ಇವಾಗ ಈ ತರ ತೋರಿಸಿದ್ರೆ ಗೊತ್ತಾಗ್ಬೋದು. ಇದು ನೋಡಿ ಕೆಂಪು ಉಂಟು, ಇದು ನೋಡಿ ಹೀಗೆ ಉಂಟು, ಅದು ಕಾಂಡ ಹೀಗೆ ಉಂಟು ನೋಡಿ. ಮುಂಚೆ ಎಲ್ಲ ಇದು ನಮ್ಮ ಮನೆ ಹತ್ರ ಎಲ್ಲ ಆಗ್ತಾ ಇತ್ತ ಅಂಗಡಿ ಸೈಡ್ ಅಲ್ಲಿ, ಅಂದ್ರೆ ಈಗ ರೋಡ್ ಸೈಡ್ ಮನೆ ರೋಡ್ ಉಂಟಲ್ಲ ಅಲ್ಲೆಲ್ಲ ತುಂಬಾ ಆಗ್ತಾ ಇತ್ತು. ಬಟ್ ಇವಾಗ ಇದು ತುಂಬಾ ಕಮ್ಮಿ ಆಗಿದೆ. ಇದು ಗದ್ದೆ ಸೈಡ್ ಅಲ್ಲಿ ಮಾತ್ರ ಇರುದು ಇವಾಗ ಅಲ್ವಾ. ಮನೆ ಹತ್ರ ಒಂದು ಸಲ ನಾವು ಹುಡುಕಿದೆವು, ಒಂದು ಸಲ. ಇವಾಗ ಖಾಲಿ ಕಂಡಕ್ಕೆ ಬರ್ಬೇಕು, ಕಂಡ ಅಂದ್ರೆ ಗದ್ದೆಗೆ ಬರ್ಬೇಕು. ಒಳ್ಳೇದಾಗ್ತದೆ ಮಾತ್ರ ಇದು, ಸ್ವಲ್ಪ ಚಟ್ನಿ ಟೈಪ್ ಅಲ್ಲಿ. ಇವಾಗ ಕೆಲವರು ಪಲ್ಯ ಮಾಡ್ತಾರಲ್ಲವಾ, ಪಲ್ಯ ಮಾಡ್ತಾರೆ, ಕೆಲವರು ಪದಾರ್ಥ ಮಾಡ್ತಾರೆ, ಕೆಲವರು ಈ ಕೇಸು ಇದು ಸಾರು ಮಾಡ್ತಾರಲ್ಲ ಗೊತ್ತುಂಟ, ಚಟ್ನಿ ಟೈಪ್ ಅಲ್ಲಿ ಕಡ್ದು, ಆ ತರ ಸಹ ಒಳ್ಳೇದಾಗ್ತದೆ. ನಂಗೆ ಆ ತರ ಇಷ್ಟ. ಅಮ್ಮ ಮುಂಚೆ ಅದೇ ತರನೇ ಮಾಡ್ತಾ ಇದ್ದದ್ದು. ಇದು ಮಳೆಗಾಲದಲ್ಲಿ ಜಾಸ್ತಿ ಆಗುದಾಯ್ತಾ, ಬೇರೆ ಟೈಮಲ್ಲಿ ಆಗುದಿಲ್ಲ. ಇದು ಮಳೆಗಾಲದಲ್ಲೇ ಆಗುದು. ಮಳೆಗಾಲದಲ್ಲಿ ಇದು ಎಂತ ಇಲ್ಲದಾಗ ಇದನ್ನೇ ಮಾಡಿ ತಿನ್ನೋದು ಮುಂಚೆ. ಇದನ್ನೇ ಮಾಡಿ ತಿಂತ ಇದ್ದದ್ದು ಅವಾಗ. ಆದ್ರೂ ಒಂಥರ ಒಳ್ಳೆ ಟೈಮ್ ಪಾಸ್ ನಮ್ಗೆ ಇವತ್ತು. ಮನೇಲಿದ್ದೆ ಆ ಮಕ್ಕಳು ಕಿರಿಕಿರಿ ಆಗ್ತಿದ್ವಿ, ಸ್ವಲ್ಪ ಹೊರಗೆ ಬಂದಾಗ ಏನಂದ್ರೆ ಖುಷಿ ಆಗ್ತದೆ. ಮುಂಚೆ ಸಣ್ಣ ಇದ್ದಾಗ ಟೈಮ್ ಇದು ಮಾಡ್ತಾರೆ, ಆಟ ಆಡ್ತಿದ್ವಲ್ಲ, ಆ ತರ ಫೀಲ್ ಆಗ್ತಾ ಉಂಟಲ್ಲವಾ. ಇವಳು ನನ್ನ ಫ್ರೆಂಡ್ ಆಯ್ತಾ, ನನ್ನ ಅಂಗನವಾಡಿಯಿಂದ ಒಟ್ಟಿಗೆ ಇರುದು ನಾವು. ಲೈಫ್ ಒಂದೇ ತರ ಆಗಿ ಹೋಗಿದೆ ಈಗ ಸಹ. ಎಲ್ಲ ಒಂದೇ ತರ ಆಗಿ ಹೋಗಿದೆ. ಅವಳದ್ ಲೈಫ್ ನನ್ನದ್ಲ ಒಂದೇ ತರ ಆಗಿ ಹೋಗಿದೆ. ಅಂಗನವಾಡಿಯಿಂದ ಒಟ್ಟಿಗೆ ಇದ್ದದ್ದು ನಾವು. ಇವಳೊಬ್ಬಳೆ ಅಂತಲ್ಲ, ಅಂಗನವಾಡಿಯಿಂದ ಒಟ್ಟಿಗೆ ಇರೋದು ನಾವೇ ಅಲ್ಲ, ನಾವೇ ಇರುದು, ನಾನು ಮತ್ತೆ ಅವಳು. ಮುಂಚೆ ನಮ್ಮ ಮನೆ ಹತ್ತಿರವೇ. ಸೊ ಬರ್ತೀಯಾ ಕೇಳಿದೆ, ನಿನ್ನೆ ಮನೆ ಕಡೆ ಬಂದಿದ್ಲು, ಬರ್ತೇನೆ ಹೋಗುವ ಅಂತ ಹೇಳಿದ್ಲು. ಅವಳಿಗೆ ಗೊತ್ತಿಲ್ಲ ಲಾಗ್ ಮಾಡ್ತೇನೆ ಅಂತ ಗೊತ್ತಿರ್ಲಿಲ್ಲ, ಹಾಗೆ ಬಂದದ್ದು. ಆದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದಲ್ಲವಾ. ತುಂಬಾ ಟೈಮ್ ಆಯ್ತು ಹೊರಗೆ ಬರೋದಲ್ಲ, ಖುಷಿ ಆಗ್ತದೆ ಈ ಗದ್ದೆ ಹತ್ರ ಬರುವಾಗ. ಇಲ್ಲೇ ಇರುವಂದ್ರೆ ಸುಸ್ತಾಗ್ತದೆ, ಅವಳಿಗೆ ಸುಸ್ತಾಗ್ತಾ ಉಂಟು ನಿಜವಾಗಿ. ನೋಡಿ ಅಂತೆ ಎಷ್ಟು ದೊಡ್ಡದು, ಯಾವ್ದು ರಂಜನ ಎಂತ ಗೊತ್ತಿಲ್ಲ. ರೆಂಜ ಪೂ ಬರ್ಪುನತ ಕಿನ್ ಕಿನ್ನ
ಅದು ಕೆಂಪು ಹೂ ಉರುಂಟಿ ಪುಂತುಲ ಅದೇ ಪರಿಮಳ ಸೂರ್ಯ ಜಾಸ್ತಿ, ಅವು ಅಂದ್ ಅದೊಂದು ಹೂ ಆಗ್ತದೆ ಗೊತ್ತುಂಟಾ, ಬಿಳಿ ಕಲರ್ದು, ಅದ್ರದ್ದು ಮರ ಇರ್ಬೇಕು ಇದು. ಕಾಯಿ ಉಂಟಾ ಇದ್ರಲ್ಲಿ ಅಷ್ಟೇ. ಇದು ತಾಳೆ ಮರ ಅಲ್ಲ, ಅವು ಗಟ್ಟಿ ಮಾಡ್ಕೊಂಡ್ರೆ ಅದು ಗೊತ್ತುಂಟು ಎಲ್ಲರಿಗೆ ಸಾಗು ಮರ. ಮರ ನೋಡಂತೆ ಎಷ್ಟು ದೊಡ್ಡದುಂಟು ಇಲ್ಲಿ. ಇಲ್ಲಿ ಈ ಸೈಡ್ ಉಂಟಲ್ಲ ಬನ ಉಂಟು, ಈ ಸೈಡ್ ಅಲ್ಲ ಆ ಸೈಡ್ ಅಲ್ಲ, ಆಚೆ ಸೈಡ್ ಬನ ಉಂಟು, ಅದು ನಾಗನ ಬನ ಉಂಟು. ಈಗ ನಾವು ನೋಡಿ ಬಂದ ರೋಡ್ ಹೇಗೆ ಉಂಟು ನೋಡಿ. ಇದು ಗದ್ದೆ, ಮುಂದೆ ಹೋಗಿ ತೋರ್ಸಲ್ಲಿ ಅಲ್ಲಿ ಇಲ್ಲ ಇಲ್ಲಿಂದ ಫಸ್ಟ್ ದೂರ ತೋರಿಸ್ತೇನೆ. ಇದು ಗದ್ದೆ, ಇದು ಗದ್ದೆ, ಕೆಳಗೆ ಸಹ ಗದ್ದೆ ಉಂಟು ಆ ಸೈಡ್. ಅದ್ರಲ್ಲಿ ಎಂತ ಇಲ್ಲ, ಇದ್ರಲ್ಲಿ ಎಂತ ಇಲ್ಲ, ದನ ಮಾತ್ರ ಬಿಟ್ಟಿದ್ದಾರೆ. ಇದು ಈಗ ನೋಡಿ ಎಷ್ಟು ಹೇಗೆ ಉಂಟು ರೋಡ್ ನೋಡಿ. ಹೋಗ ನಮ್ಮದು ಇವತ್ತಿದ್ದು ಕಲೆಕ್ಷನ್ ಆಯ್ತಾಯ್ತಾ, ಎಷ್ಟೆಷ್ಟು ತೆಗ್ದಿದ್ದೇವೆ, ಎಷ್ಟು ಸಿಕ್ತು ಸಾಕು. ಅದು ಮಾಡಿದ್ಮೇಲೆ ಸ್ವಲ್ಪವೇ ಆಗುದು, ಅದು ಸಾಕು. ಅಲ್ಲಿ ತುಂಬಾ ಬಿಸಿಲು ಉಂಟು ಮಧ್ಯದಲ್ಲಿ ಹೋಗುವಾಗ, ಮತ್ತೆ ಕಾಲು ಹಾಕ್ಲಿಕ್ಕೆ ಭಯ ಆಗ್ತದೆ, ಎಲ್ಲಿ ಹಾವು ಎಲ್ಲ ಇರ್ತದಂತ ಭಯ ಆಗ್ತದೆ. ಫಸ್ಟಿಗೆ ಅಮ್ಮನವ್ರು ಯಾರದಿದ್ರೆ ಹೆದರಿಕೆ ಇರುದಿಲ್ಲ, ಅದು ನಾವೆಲ್ಲ ಭಯ ಆಗ್ತದೆ. ಅವರಾದ್ರು ಕೋಲಲ್ಲಿ ಹೀಗೆ ಮಾಡಿ ಹೋಗ್ತಾರೆ, ನಮ್ಗೆ ಆಗುದಿಲ್ಲಪ್ಪ. ಇಲ್ಲಿ ಎಷ್ಟು ನೆರಳುಂಟು, ನೆರಳು ಉಂಟು, ನಿಮ್ಗೆ ತೋರಿಸ್ತೇನೆ ಅದು ಹೇಗೆ ಉಂಟು. ಇಲ್ಲಿದು ರೋಡ್, ನಾವು ಬಂದ ರೋಡ್. ನನ್ನ ಮುಖ ನೋಡಿ ಅಂತ ಎಷ್ಟು ಬೆವರಿ ಹೋಗಿದ್ದೇನೆ ಅಂತ. ನಾವು ಅಲ್ಲಿದ್ದೆವು, ಇಲ್ಲಿ ಬಂದ್ವಿ. ಹೀಗೆ ಉಂಟು ರೋಡು, ನಾವು ಬಂದ ರೋಡು. ಇದೇ ಹಾವು ತರ ಉಂಟು ಮರ ಐತಿ. ಮರ ನೋಡಿ ಎಂತ ದೊಡ್ಡ ಮರ ಮಾರಿದ್ದು. ಇದು ಹಣ ಸಿಗ್ತದೆ ಇದಕ್ಕೆ, ಸಾಗುವಳಿ ಮರ ಹೇಳ್ತಾರಲ್ಲ, ಅದು ಅಡ್ಡೆ ಮಾಡ್ತಾರಲ್ಲವಾ, ಗಟ್ಟಿ ಮಾಡ್ತಾರೆ. ಇದು ಆ ಮರಕ್ಕೆ ಹಣ ಉಂಟು, ರೇಟ್ ಉಂಟು. ಹೌದಾ? ಮತ್ತೆಂತ ಇದೊಂದು ನೋಡು ಪಪ್ಪೆ ತರ. ಹೌದಾ? ಎಂತ ಅಂತಲ್ಲ ಇದು ಹರಿವೆ ಸೊಪ್ಪು ತರನೇ ಆಯ್ತಾ ನೋಡ್ಲಿಕ್ಕೆ, ಸ್ವಲ್ಪ ಜಾತಿ ತಿನ್ನುವುದಿಲ್ಲ. ನೀವೆಲ್ಲ ತಿಂತಾರ ಗೊತ್ತಿಲ್ಲ ನಂಗೆ, ಅದ್ ನಾವಂತೂ ತಿನ್ನುದಿಲ್ಲ. ನೋಡ್ಲಿಕ್ಕೆ ನೋಡಿ ಕೆಂಪು ಕೆಂಪು ಹಾಗೆ ಉಂಟು, ಹರಿವೆ ಸೊಪ್ಪು ತರ. ಈ ಸೈಡ್ ಕಾಡ ಸೈಡ್ ಅಲ್ಲೇ ಇರುದು ಜಾಸ್ತಿ ಇದು ನೋಡಿ. ಸೇಮ್ ಹರಿವೆ ಸೊಪ್ಪು ಎಲ್ಲ, ಎಲೆ ಸ್ವಲ್ಪ ದೊಡ್ಡ ದೊಡ್ಡದು, ಅಗಲ ಇಲ್ಲ ಅಷ್ಟೇ. ರಾಶಿ ಉಂಟು, ಕಾಡಲ್ಲೇ ಆಗಿದೆ. ಬಂದದ್ದು ರೋಡ್ ಅಂತ ಅಹಂಕಾರ ಆಗ್ಬೋದು ಮಾರಿ. ರೋಡು ಈ ಪಾದೆಯಲ್ಲೆಲ್ಲ ಜಾರಿದ್ರೆ ಉಂಟಲ್ಲ, ಅದು ಒಳ್ಳೆ ಆಗ್ತದ. ಈ ಕಳ್ಳಲಾಂಬೆಲ್ಲ ಇಲ್ಲೇ ಸಿಗುದಲ್ಲ, ಈ ತರ ಇಲ್ಲೆಲ್ಲ ಈ ತರ ಅಲ್ಲಿ ಸಿಗುದಿಲ್ಲ. ಅದು ಉಂಡೆ ಬರ್ತದಲ್ಲ, ಅದು ಇಲ್ಲಿ ಸಿಗುದಲ್ಲ, ಈ ತರದ್ರಲ್ಲಿ ಸಿಗ್ತದೆ ಒಂಥರ. ಹಾ, ಅದೊಂಥರ ಬೇರೆ ತರ ಮಣ್ಣು. ಈ ತರ ಮಣ್ಣಲ್ಲಿ ಯಾವ್ದು ಸಿಗುದು ಗೊತ್ತುಂಟಾ? ಅದ ಕೊಡೆಲಾಂಬು ಹೇಳ್ತಾರ, ಹೆಗ್ಗಣಬೆ ಹೇಳ್ತಾರೆ ಕನ್ನಡದಲ್ಲಿ. ಎಂತ ಹೇಳ್ತಾರೆ? ತೆರಗುಡೆಲಾಂಬು ಹೇಳ್ತಾರಲ್ಲ. ಹೌದು. ತುಳುವಲ್ಲಿ ಅದು. ಇದೇ ಮನೆ ಇರ್ಬೇಕು ಅವರದ್ದು, ಯಾರ್ದಿದು ಗೊತ್ತಿಲ್ಲ. ಎಲ್ಲಿಗೋ ಬಂದಿದ್ದೇವೆ, ಯಾರ ಮನೆ ಸಾಕಾಯ್ತು ಮಾತ್ರ. ಈ ತರ ಉಂಟು ಕೋಡಿ ನೋಡಿ. ನಾವು ಅವಾಗ ದಾರಿ ತಪ್ಪಿ ಇಲ್ಲಿಂದ ಸೀದಲ್ಲಿ ಹೋಗಿದ್ದೇವೆ, ಸೀದ ಅಲ್ಲಿ ತರ ನಡ್ಕೊಂಡು ಹೋಗಿದ್ದೇವೆ, ಉಚ್ಚರ ತರ. ಅಲ್ಲಿಗೆ ಹೋಗ್ಲಿಕ್ಕಿರ್ಲಿಲ್ಲ, ಇಲ್ಲಿ ಹೋಗಿದ್ರೆ ಸಾಕಿತ್ತು. ನಾವು ಕೆಳಗೆ ಹೋಗಿ ಇಲ್ಲಿ ಹತ್ತಬೇಕಲ್ಲ ಮರ, ಇನ್ನು ಆಗುದಿಲ್ಲ, ಸಾಕಾಗ್ತದೆ. ಇಲ್ಲೆಲ್ಲ ಹೂವಿನ ಗಿಡ ಎಲ್ಲ ನೋಡಿ ಚಂದ ಉಂಟು. ಇದೊಂದು ಹೂ ಚಂದ. ಬರುವಾಗ ಖುಷಿಯಲ್ಲಿ ಬಂದೆ ಆಯ್ತಾ, ಹೋಗುವಾಗ ನರಕಿಕೊಂಡು ಹೋಗ್ತಾ ಇದ್ದೆ. ಸಾಕಾಗ್ತದೆ ಮಾಡೋದು, ಆಗುದಿಲ್ಲ. ಹಬ್ಬ ಇಲ್ಲಿ ಬರದು ಎಷ್ಟು ಟೈಮ್ ಆಯ್ತು. ಇಲ್ಲೇ ಬಿದ್ದುಕೊಂಡಿದ್ವಿ ಅವಾಗ ನಾವು ಮುಂಚೆ ಎಲ್ಲ ಆಟ ಆಡ್ಕೊಂಡು. ಎಷ್ಟು ಟೈಮ್ ಆಯ್ತು ಗೊತ್ತುಂಟು, ತುಂಬಾ ವರ್ಷವಾಯ್ತಾ. ನಾವು ಬರ್ತೇವೆ ಯಾವಾಗ ಗೊತ್ತುಂಟಾ, ನಾಗಬನಕ್ಕೆ ತಾನು ಹಾಕುವಾಗ ಬರ್ತೇವೆ. ಈಗ ಸಹ ಬರುದಿಲ್ಲ, ತಮ್ಮನವರನ್ನು ಕಳ್ಸುದು. ಇಲ್ಲ ಇವಾಗ ಯಾರು ಬರ್ತಾರೆ, ನಾನು ಬರಲ್ಲ, ಅಮ್ಮ ಬರ. ಹೌದು, ಮುಂಚೆ ಬರ್ತಾ ಇದ್ವಿ ನಾವೇ. ಮುಂಚೆ ಚಿಕ್ಕದಿದ್ವಲ್ಲ, ಬರ್ತಾ ಅವಾಗ ಬರ್ತಾ ಇದ್ವಿ, ಈಗ ಬರುದಿಲ್ಲ. ಏನು ಒಂದು ಚರಂಟೆ ಕಾಣಿದ್ರೆ ಸಾಕು, ಕಲ್ ಮೇಲೆ ಹತ್ತು ನಿಂತ್ಕೊಳ್ಳಿ. ಈ ಹಬ್ಬ ಅಲ್ವೇನೆ. ಇವಾಗ ಚರಂಟೆಕ್ಕೆ ಯಾರಿಲ್ಲ. ನಿಮ್ಗೆ ತೋರಿಸ್ತೇನೆ ರೋಡ್ ಹೇಗೆ ಉಂಟಂತ. ಈಗ ಜಾಸ್ತಿ ತಂದು ಕೊಟ್ರೆ ನಮ್ಗೆ ಸ್ವಲ್ಪ ಕೊಡಿ ಹೇಳ್ತಾರೆ. ಹುಚ್ಚುಂಟಾ ಕೊಡ್ಲಿಕ್ಕೆ, ಕಷ್ಟಪಟ್ಟು ಅಲ್ಲಿ. ಆಗುದಿಲ್ಲ ಅಬ್ಬ, ಒಳ್ಳೆ ವಾಕಿಂಗ್ ಮಾತ್ರ. ನಾನು ಫುಲ್ ಬೆಗರಿ ಹೋಗಿದ್ದೇನಾ. ಆಗುದಿಲ್ಲ, ಎಂತ ಸುಖಿ ಮಾರ, ನಡಿಲಿಕ್ಕೆ ಆಗ್ತಿಲ್ಲ. ಕಾಲೆಲ್ಲ ರೆಸಿಪಿ ಮಾಡಿ ತೋರಿಸ್ತೇನೆ ಆಯ್ತಾ ನಾನು. ಈಗಂತ ಆಗುದಿಲ್ಲ, ಈಗ ಹೋಗಿ ಬಿತ್ಕೊಳ್ತಾಳ. ಈಗ ಆಗುದಿಲ್ಲ, ಈಗ ಹೋಗಿ ಬಿತ್ಕೊಳ್ತಾಳೆ. ಏರೆಲ್ಲ ನೋಡಿದ್ರೆ ಸಾಕು. ಸಂಜೆ ರೆಸಿಪಿ ಮಾಡಿ ತೋರಿಸ್ತೇನೆ. ನಾನ್ ಮಾಡುದಿಲ್ಲ, ಅಮ್ಮ ಮಾಡ್ತಾರೆ. ಅಯ್ಯ ಬಾ, ಇವಳು ಮೇಡೆ ಮಾಡಿ ತೋರಿಸ್ತೇನೆ.
ಬೋಂಜಲ್ ಪತ್ತಲೆ ಪೂರಲ ಯಾವ ಪಲ್ಲಕ್ಕ వచ్చింది మధ్య జబ్బు ఏసారు కొట్టే ఇది 12:49 ನಡೆಯೋ ಸ್ಟೈಲ್ ಹಾ ಅಲ್ಪ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಶಿಲ್ಪಾ ಮಸ್ತ್ ಬದ ಮೈದಾದೆ పోపిన పోతా మరి ಬರ್ನಾಗ ನರಕೊಂದು ಬೈತ ಬಾಯ್. ಸೊ ಇವತ್ತಿನ ಲಾಗ್ ನಾನು ಇಲ್ಲೇ ಮುಗಿಸ್ತಾ ಇದ್ದೇನೆ, ಯಾಕಂತ ಹೇಳಿದ್ರೆ ನನ್ನ ವಿಡಿಯೋ ಲೆಂತ್ ಜಾಸ್ತಿ ಆಗಿದೆ. ಸೊ ನಾನು ನೆಕ್ಸ್ಟ್ ನಿಮಗೆ ರೆಸಿಪಿ ಲಾಗ್ ನಾನು ಕಂಟಿನ್ಯೂ ಮಾಡ್ತೇನೆ. ತುಂಬಾನೇ ಸಾಕಾಯಿತು ಬಿಸಿಲಲ್ಲಿ ಹೋಗಿ ಬಂದು. ಸೊ ನಾನು ನೆಕ್ಸ್ಟ್ ನಿಮಗೆ ನಾನು ರೆಸಿಪಿ ಲಾಗನ್ನು ಶೇರ್ ಮಾಡ್ತೀನಿ. ಸೊ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ.